ಈ ಜನನ ಮರಣದ ಮಧ್ಯದಲ್ಲಿ ನಾವು ಮಾಡತಕ್ಕಂತಹ ಸಮುದ್ರಯಾನ, ಈ ಬ್ರಹ್ಮಾಂಡ ಲೋಕದಲ್ಲಿ ಒಂದು ಸಮುದ್ರ ಅಂತ ತಿಳ್ಕೊಂಡಾಗ ಈ ಮಾನವ ಎಂಬುವ ಮೂರಕ್ಷರದವನು ಜನನ ಎಂಬ ಮೂರಕ್ಷರದಿಂದ ಪ್ರಪಂಚ ಅನ್ನೋ ಮೂರಕ್ಷರಕ್ಕೆ ಹೊರಬಂದು ತಾಯಿ ಅನ್ನೋ ಮೂರಕ್ಷರಕ್ಕೆ, ತಾಯಿ ಅನ್ನೋ ಎರಡಕ್ಷರದಲ್ಲಿ ಬೆಳಕು ಅನ್ನೋ ಮೂರಕ್ಷರವನ್ನ ಪಡೆದು ಉತ್ತೀರ್ಣ ಅನ್ನೋ ಮೂರಕ್ಷರವನ್ನು ಗಳಿಸಿ, ಪರೀಕ್ಷೆ ಎಂಬ ಮೂರಕ್ಷರದಿಂದ ಉತ್ತೀರ್ಣ ಎಂಬ ಮೂರಕ್ಷರವನ್ನು ಗಳಿಸಿ ಉದ್ಯೋಗ ಅನ್ನೋ ಮೂರಕ್ಷರವನ್ನ ಹುಡುಕಾಡುವ ವೇಳೆಗೆ ಯವ್ವನ ಅನ್ನೋ ಮೂರಕ್ಷರವನ್ನ ತಾಕಿ ಮದುವೆ ಅನ್ನೋ ಮೂರಕ್ಷರ ಮಾತುಕತೆಯಾಗಿ ಮಂಟಪ ಅನ್ನೋ ಮೂರಕ್ಷರವನ್ನೇರಿ ಮಾಂಗಲ್ಯ ಅನ್ನೋ ಮೂರಕ್ಷರವನ್ನ ಧಾರಣೆ ಮಾಡಿ ಮಕ್ಕಳು ಅನ್ನೋ ಮೂರಕ್ಷರವನ್ನ ಪಡೆದು ಸಂಸಾರ ಅನ್ನೋ ಮೂರಕ್ಷರವನ್ನ ನಿಭಾಯಿಸುವ ವೇಳೆಗೆ ಶರೀರ ಅನ್ನೋ ಮೂರಕ್ಷರಕ್ಕೆ ವಯಸ್ಸು ಅನ್ನೋ ಮೂರಕ್ಷರ ತಾಕಿ ಮರಣ ಅನ್ನೋ ಮೂರಕ್ಷರದಿಂದ ಸ್ಮಶಾನ ಅನ್ನೋ ಮೂರಕ್ಷರದಲ್ಲಿ ಜೀವನವೇ ಮುಕ್ತಾಯವಾಯಿತು. ಕೇವಲ ಮೂರೇ ಅಕ್ಷರದಲ್ಲಿ ಮನುಷ್ಯನ ಜೀವನ ಅಡಗಿದ್ರೆ ಆ ಮನುಷ್ಯನ ಜೀವನ, ನಾವು ಜನನ ಮಾಡಬೇಕಾದ್ರೆ ನಾವು ಹುಟ್ಟಿದ ತಕ್ಷಣ ನಮ್ಗೆ ಉಸಿರು ಒಂದೇ, ಗಾಳಿ ಒಂದು ನಾವು ತಗೊಳ್ತೀವಿ, ನಂತರ ಹೆಸರು ಸಿಗುತ್ತೆ. ನಾವು ಸತ್ತ ನಂತರ ಕೊನೆ ಕ್ಷಣದಲ್ಲಿ ಹೆಸರು ಮಾತ್ರ ಇರುತ್ತೆ, ಉಸಿರಿರೋದಿಲ್ಲ. ಆದ್ರೆ ಅದರ ಮಧ್ಯದಲ್ಲಿ ನಾವು ಮಾಡತಕ್ಕಂತ ಈ ಸಮುದ್ರಯಾನ, ಹಡಗಿನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಗಾಳಿ ಬರುತ್ತೆ, ಅನೇಕ ರೂಪಗಳಲ್ಲಿ, ವಿಧ ವಿಧವಾದಗಳಲ್ಲಿ ಅಲೆಗಳು, ಮಳೆ, ಬಿಸಿಲು. ಆ ಹಡಗು ಯಾವತ್ತಾದ್ರೂ ಮುಳುಗೋಗ್ಬೋದು. ಆ ಪ್ರಯಾಣ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ಕೊನೆಗೆ ತಲುಪ್ತೀವೋ ಇಲ್ವೋ, ನಮ್ದು ಒಂದು ಆಸೆ, ನಾನು 100 ವರ್ಷ ಬದುಕಬೇಕು, ನಾನು ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಒಂದು ಆಸೆ, ಮನುಷ್ಯನ ಆಶಾವಾದಿ. ನಾನು ತಲುಪ್ತೀನಿ ಅನ್ನೋ ಒಂದು ಆಸೆಯಲ್ಲಿ ಇರ್ತಾನೆ ಅಷ್ಟೇ. ಆದ್ರೆ ತಲುಪಲೂಬಹುದು ಅಥವಾ ಮಧ್ಯದಲ್ಲೇ ಮುಳುಗಿ ಹೋಗಬಹುದು. ಆದರೆ ಜೀವನದಲ್ಲಿ ಗುರಿಯ ತಲುಪಬೇಕು ಅನ್ನೋದಾದ್ರೆ, ಗುರುವಿನ ದೃಷ್ಟಿ ಇದ್ದರೆ ಖಂಡಿತವಾಗ್ಲೂ ನಾವು ಯಾವ ಹಾದಿಯನ್ನು ಬೇಕಾದರೂ ತಲುಪಬಹುದು. ಇದು ಗುರು ದೃಷ್ಟಿ ಇದ್ದರೆ ಮಾತ್ರ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ. ನಮ್ಮ ಜೀವನದಲ್ಲಿ ಸಂಸಾರವೆಂಬ ಸಾಗರದಿಂದ ಆ ದಡೆಗೆ ಕರ್ಕೊಂಡ್ಬರ್ತಕ್ಕಂಥವನೇ ಗುರು. ಗುರುವೇ ಸರ್ವಲೋಕಾನಂ ಅಂತ ಹೇಳುತ್ತೆ. ಗುರು ಎಲ್ಲಾ ಲೋಕಗಳಲ್ಲೂ ಇದ್ದಾರೆ. ಅತಳ ವಿತಳ ಸುತಳ ತಳಾತಳ ಮಹಾತಳ ಪಾತಾಳ ಭೂಲೋಕ ಭುವಲೋಕ ಸುವರ್ಲೋಕ ಮೇಧೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ. ಕೆಳಗಡೆ ಹೇಳು, ಮೇಲೆ ಹೇಳು, ಈ 14 14 ಲೋಕಗಳಲ್ಲಿಯೂ ಗುರು ಇರ್ತಾನೆ. ದೇವತೆಗಳಿಗೂ ಗುರು ಉಂಟು, ಮಾನವರಿಗೂ ಗುರುವಿದ್ದಾರೆ, ಮಕ್ಕಳಿಗೂ ಗುರುವಿದ್ದಾರೆ. ನಾವು ಒಂದು ಶಾಲೆಯಲ್ಲಿ ಅ ಆ ಇ ಕಲಿತೀವಿ, ಮತ್ತೊಂದು ಶಾಲೆಯಲ್ಲಿ ABCD ಕಲಿತೀವಿ, ಮತ್ತೊಂದು ಹಂತಕ್ಕೆ ಹೋದಾಗ ಕಾಗುಣಿತ, ಲೆಕ್ಕಾಚಾರ 1 2 SLC ಉತ್ತೀರ್ಣರಾಗ್ತೀವಿ, ಮತ್ತೆ ಸೆಕೆಂಡ್ PU ಕಂಪ್ಲೀಟ್ ಆಗುತ್ತೆ, ಮತ್ತೆ ಡಿಗ್ರಿ ಮಾಡ್ತೀವಿ, ಮತ್ತೆ MBA ಮಾಡ್ತೀವಿ, ಮದುವೆ ಎಲ್ಲ ಮುಗಿಯುತ್ತೆ, ಶಿಕ್ಷಣ ಎಲ್ಲ ಮುಗಿಯುತ್ತೆ. ನಾವು ಗುರು ಯಾರಿಲ್ಲಿ? ಆಗಿನ ಕಾಲದಲ್ಲಿ ನಾವು ಓದಲಿಕ್ಕೆ ಗುರುಕುಲ ಇತ್ತು, ಅಲ್ಲಿ ಪಾಠ ಹೇಳ್ಕೊಡೋ ಮನುಷ್ಯನೇ ನಮ್ಗೆ ಗುರು ಅಂತ ತಿಳ್ಕೊಂಡಿದ್ವಿ. ಈಗ ನಾವು ಗುರುಕುಲ ಹೋಗ್ತಿಲ್ಲ, ಸ್ಕೂಲ್ಸ್ ಹೋಗ್ತಿದ್ವಿ, ಅದು ಒಂದು ಗುರುಕುಲನೇ. ಅಲ್ಲಿ ಪ್ರತಿನಿತ್ಯ ಹಲವಾರನ್ನ ನಾವು ಕಲಿತೀವಿ, ಹಲವಾರು ಜೀವನದಲ್ಲಿ ಟೀಚರ್ಸ್ ನಾವು ನೋಡಿರ್ತೀವಿ, ಹಲವಾರು ಗುರುಗಳ ಹತ್ರ ನಾವು ಒಂದೊಂದು ಅಕ್ಷರ ಒಬ್ಬೊಬ್ಬರ ಹತ್ರ ಕಾರ್ಮಿಕ್ ಬ್ಯಾಲೆನ್ಸ್ ಅಂತಾನೆ ನಾವು ತಗೋಬಹುದು. ನಾವು